ನಮಸ್ಕಾರ ವೀಕ್ಷಕರೇ, ಇದು ಚಂದನ ವಾಹಿನಿಯ ವಿಶೇಷ ವಾರ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಜರ್ಮನಿಯ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಬೆಂಗಳೂರಿನಲ್ಲಿಂದು 2 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. ಉಭಯ ನಾಯಕರು ಮೊದಲು ಜರ್ಮನಿ ಮೂಲದ ಬಾಷ್ ಕಂಪನಿಗೆ ಭೇಟಿ ನೀಡಿದ್ದಾರೆ. ಬಳಿಕ ನಾಸ್ಕಾಂ ವ್ಯಾಪಾರ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕುರಿತ ವಿವರ ಈ ವಾರ್ತೆಯಲ್ಲಿ ಪ್ರಸಾರವಾಗಲಿದೆ. ಉಭಯ ನಾಯಕರ ಭೇಟಿಯ ಮಹತ್ವ, ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮುಂತಾದ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತು ಚರ್ಚಿಸಲು ನಮ್ಮೊಂದಿಗಿದ್ದಾರೆ ಹಿರಿಯ ಪತ್ರಕರ್ತ ಜಿಎಸ್ ಕೃಷ್ಣಮೂರ್ತಿ ಅವರು. ನಮಸ್ಕಾರ. ಜಿಎಸ್ ಕೃಷ್ಣಮೂರ್ತಿ ಅವರಿಗೆ ವಿಶೇಷ ವಾರ್ತೆಗಳಿಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಗಣ್ಯರು ಭೇಟಿ ನೀಡಲಿರುವ ಜಾಗಗಳಲ್ಲಿ ದೂರದರ್ಶನದ ತಂಡಗಳಿದ್ದು ತಾಜಾ ವಿವರ ಕೂಡ ಲಭ್ಯವಾಗಲಿದೆ. ಕಾರ್ಯಕ್ರಮದ ನೇರ ಪ್ರಸಾರ ಕೂಡ ಮೂಡಿಬರಲಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಜರ್ಮನಿಯ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ತಮ್ಮ ಬೆಂಗಳೂರು ಭೇಟಿಯ ಮೊದಲ ಹಂತದಲ್ಲಿ ಬಾಷ್ ಕಂಪನಿಗೆ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳನ್ನು ವೀಕ್ಷಿಸಿದರು. ಯಂತ್ರೋಪಕರಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಜರ್ಮನಿ ಮೂಲದ ಬಾಷ್ ಕಂಪನಿಯ ಪ್ರಗತಿಯ ಚಿತ್ರಣ ಈ ಪ್ರದರ್ಶನದಲ್ಲಿ ವಿಶಿಷ್ಟವಾಗಿ ಅನಾವರಣಗೊಂಡಿದೆ. रॉबर्ट बॉश इंजीनियरिंग एंड इनोवेशन फैक्ट्री का दौरा और उसके बाद नेस्कॉम द्वारा आयोजित बिजनेस फोरम की बैठक में हिस्सा लेंगे. सीधी तस्वीरें आप बेंगलुरु से देख रहे हैं. जर्मन चांसलर एंगेला मर्केल और भारतीय प्रधानमंत्री नरेंद्र मोदी बेंगलुरु पहुंच चुके हैं. Well, absolutely. In fact, it's a crucial day, as Rahul was mentioning. German Chancellor Angela Merkel just now arrived, and Prime Minister Narendra Modi has greeted her. And then both of them will be visiting the German automotive major Bosch's tech hub on innovation and research to help the government to promote Make in India and Digital India initiatives. These are the two prestigious initiatives initiated by Prime Minister Narendra Modi and the government. And in fact, we've seen German Chancellor Angela Merkel stressing on about the support Germany would be giving and support that will be giving to the Prime Minister Narendra Modi's developmental plans, especially giving greater boost to these initiatives, Make in India and Digital India. And now we'll see this is one major starting step. We can see that ಇದೀಗ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜರ್ಮನಿಯ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಬಾಷ್ ಕಂಪನಿಗೆ ಭೇಟಿ ನೀಡಿದ್ದಾರೆ. ಅಲ್ಲಿ ಬಾಷ್ ಕಂಪನಿಯ ಅಧಿಕಾರಿಗಳು ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ. government to promote Make in India and Digital India, and also correspondents were giving inputs that the Skill India initiatives that this was ಉಭಯ ನಾಯಕರ ಭೇಟಿ ತುಂಬಾ ಮಹತ್ವವನ್ನ ಪಡೆದಿದೆ ಅಂತ ಕೂಡ ಹೇಳ್ಬೋದು. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ಆಗಮಿಸಿದಾಗ ರಾಜ್ಯಪಾಲ ವಜೂಭಾಯಿ ವಾಲಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅನೇಕ ಗಣ್ಯರು ಪ್ರಧಾನಮಂತ್ರಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಇದೀಗ ನೀವು ನೋಡ್ತಾ ಇರೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ ದೃಶ್ಯಾವಳಿಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಮಂತ್ರಿಯವರಿಗೆ ಮೈಸೂರು ಪೇಟವನ್ನು ತೊಡಿಸಿ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಮುಂದಿನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಪ್ರಧಾನಿಯವರು ವಿಮಾನ ನಿಲ್ದಾಣದಿಂದ ತೆರಳುತ್ತಿರುವಂತಹ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಜರ್ಮನಿಯ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ನಿನ್ನೆ ರಾತ್ರಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಾಗ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆತ್ಮೀಯವಾಗಿ ಬರಮಾಡಿಕೊಂಡರು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೌಶಿಕ್ ಮುಖರ್ಜಿ, ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಿನ್ನೆ ರಾತ್ರಿ ಮಳೆ ಸುರಿತಾ ಇದ್ರೂ ಕೂಡ ಆ ನಡುವೆಯೇ ಆಂಗೆಲಾ ಮರ್ಕೆಲ್ ಅವರು ವಿಮಾನ ನಿಲ್ದಾಣದಲ್ಲಿ ಬಂದಿಳಿದ್ರು. ಅವರನ್ನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜರ್ಮನಿಯ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಬಾಷ್ ಕಂಪನಿಗೆ ಇದೀಗ ಭೇಟಿ ನೀಡಿದ್ದಾರೆ. ಬಾಷ್ ಕಂಪನಿ ಬಗ್ಗೆ ಹೇಳೋದಾದರೆ ಯಂತ್ರೋಪಕರಣ ತಯಾರಿಕಾ ಕ್ಷೇತ್ರದಲ್ಲಿ ಜರ್ಮನಿ ಜಾಗತಿಕ ಮಟ್ಟದಲ್ಲಿ ಮುಂಚೂಣಿ ಸ್ಥಾನ ಪಡೆದಿದೆ. ಬೆಂಗಳೂರಿನಲ್ಲಿರುವ ಜರ್ಮನಿ ಮೂಲದ ಬಾಷ್ ಕಂಪನಿ ತಯಾರಿಕೆ ಮಾತ್ರ ಅಲ್ಲ, ತರಬೇತಿ ನೀಡೋದ್ರಲ್ಲೂ ಕೂಡ ಪ್ರಸಿದ್ಧಿ ಪಡೆದಿದೆ. ಈ ಕುರಿತು ಒಂದು ವರದಿ.
ಇದಕ್ಕೆ ಪೂರಕವಾದ ಅತ್ಯಾಧುನಿಕ ಉಪಕರಣಗಳೂ ಇಲ್ಲಿವೆ. ಕೇಂದ್ರದ ಮಹಾಪ್ರಬಂಧಕ ಒ.ಪಿ. ಗೋಯಲ್ ದೂರದರ್ಶನದೊಂದಿಗೆ ಕಳೆದ 54 ವರ್ಷಗಳಿಂದ ಈ ತರಬೇತಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ಈವರೆಗೆ 2650 ವಿದ್ಯಾರ್ಥಿಗಳು ತರಬೇತಿ ಪಡೆದಿದ್ದಾರೆ. ಆ ಪೈಕಿ ಅನೇಕರಿಗೆ ವಿದೇಶಗಳಲ್ಲಿ ಉದ್ಯೋಗ ದೊರೆತಿದೆ. 3 ವರ್ಷಗಳ ತರಬೇತಿಯ ಬಳಿಕ ಅಭ್ಯರ್ಥಿಗಳು ಸ್ವತಂತ್ರವಾಗಿ ಯಂತ್ರೋಪಕರಣಗಳನ್ನು ನಿರ್ವಹಿಸಲು ಶಕ್ತರಾಗಿರುತ್ತಾರೆ. ಈ ಕೇಂದ್ರ ತನ್ನ ಕಾರ್ಯಕ್ಷಮತೆ ಮತ್ತು ಸಾಧನೆಗಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದೆ ಎಂದರು. ತರಬೇತಿ ಮೂಲಸೌಕರ್ಯ ಸುಧಾರಣೆಯ ಜೊತೆಗೆ ತರಬೇತುದಾರರನ್ನು ರೂಪಿಸುವುದು ಇಂದಿನ ಅಗತ್ಯ ಎಂದು ಹೇಳಿದರು. So what we are going to show to the Prime Minister is that how this German vocational education and training system, which is world famous, can be implemented in India. We have trained about 2,650 students so far, and their skill level has been so high that many of them, about 1/4 of them, have actually been employed abroad. 226 of our apprentices have won the gold medal in the competitions organized by Government of India. This training center has been declared as the best training establishment by the President of India 50 times so far, 14 times in a row. ಉಭಯ ನಾಯಕರು ನಾಸ್ಕಾಂ ಸಮಾವೇಶದಲ್ಲಿ ಕೂಡ ಇವತ್ತು ಪಾಲ್ಗೊಳ್ಳಲಿದ್ದಾರೆ. ನಾಸ್ಕಾಂ ಸಮಾವೇಶ ಏರ್ಪಾಡಾಗಿರುವ ಸ್ಥಳದಿಂದ ನಮ್ಮ ವರದಿಗಾರ ಎನ್.ಡಿ. ಪ್ರಸಾದ್ ಈ ವಿವರವನ್ನು ನೀಡಿದ್ದಾರೆ. ಭಾರತ ಹಾಗೂ ಜರ್ಮನಿ ನಡುವೆ ಒಂದು ಉನ್ನತ ಮಟ್ಟದ ವ್ಯಾಪಾರ ಸಮಾವೇಶ ಬೆಂಗಳೂರಿನಲ್ಲಿಂದು ಆಯೋಜನೆಗೊಂಡಿದೆ. ನಾಸ್ಕಾಂ ಹಾಗೂ ಫ್ರಾನೋಫರ್ ಸಂಸ್ಥೆಗಳು ಜಂಟಿಯಾಗಿ ಈ ಒಂದು ಉನ್ನತ ಮಟ್ಟದ ವ್ಯಾಪಾರ ಸಮಾವೇಶವನ್ನು ಇಲ್ಲಿ ಆಯೋಜಿಸಿವೆ. ನಾಸ್ಕಾಂ ರಾಷ್ಟ್ರೀಯ ಸಾಫ್ಟ್ವೇರ್ ಹಾಗೂ ಸೇವಾ ಸಂಸ್ಥೆಗಳ ಒಂದು ಉನ್ನತ ಸಂಸ್ಥೆ. ಈ ಸಂಸ್ಥೆ ಫ್ರಾನೋಫರ್ ಜೊತೆಗೂಡಿ ಈ ವ್ಯಾಪಾರ ಸಮಾವೇಶವನ್ನು ಇಲ್ಲಿ ಆಯೋಜಿಸಿರೋದು ಈ ಸಿಲಿಕಾನ್ ಸಿಟಿ ಎಂದೇ ಖ್ಯಾತಿಯಾಗಿರುವ ಹಲವಾರು IT ಕಂಪನಿಗಳ ತವರಾದ ಬೆಂಗಳೂರಿನಲ್ಲಿ ಈ ವ್ಯಾಪಾರ ಸಮಾವೇಶಕ್ಕೆ ಬಹಳಷ್ಟು ಪುಷ್ಟಿ ದೊರೆಯಲಿದೆ. ಯಾಕಂತ ಹೇಳಿದ್ರೆ ಭಾರತ ಏಷ್ಯಾದ ಒಂದು ಪ್ರಬಲವಾದ ರಾಷ್ಟ್ರವಾಗಿ ಹೊರಹೊಮ್ಮುತ್ತಾ ಇದೆ. ಅದೇ ರೀತಿ ಐರೋಪ್ಯ ಒಕ್ಕೂಟದ ಒಂದು ಪ್ರಬಲ ಆರ್ಥಿಕ ಶಕ್ತಿಯಾದ ಜರ್ಮನಿ ಭಾರತದೊಂದಿಗೆ ಕೈ ಜೋಡಿಸ್ತಾ ಇರೋದು ಈ ಜಾಗತಿಕವಾಗಿ ಒಂದು ಹೊಸ ಎತ್ತರಕ್ಕೆ ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧ ಏರಲಿದೆ ಅನ್ನೋ ಒಂದು ಆಶಯ ಇದೆ. ಭಾರತದಿಂದ IT ರಫ್ತು ಸುಮಾರು 60 ರಾಷ್ಟ್ರಗಳಿಗೆ ಹೋಗ್ತಾ ಇದೆ. ಈ 60 ರಾಷ್ಟ್ರಗಳ ಪೈಕಿ ಫಾರ್ಚೂನ್ 500 ಕಂಪನೀಸ್ ಬಹುತೇಕ ಕಂಪನಿಗಳಿಗೆ ಈ ಒಂದು IT ರಫ್ತು ಹೋಗ್ತಾ ಇದೆ. ಸುಮಾರು $60 ಬಿಲಿಯನ್ ವಹಿವಾಟು ಈ IT ಇಂದ ನಡೀತಾ ಇದೆ. ಇದನ್ನ ಇನ್ನಷ್ಟು ಹೆಚ್ಚಿಸಕ್ಕೆ ಅಂತ ಹೇಳಿದ್ರೆ ಬಹುಶಃ ಇನ್ನು ಮುಂಬರುವ ವರ್ಷಗಳಲ್ಲಿ $300 ಬಿಲಿಯನ್ ಅಷ್ಟು ವಹಿವಾಟು ನಡೆಸೋದಕ್ಕೆ ಈ ಒಂದು ವ್ಯಾಪಾರ ಸಮಾವೇಶ ಒಂದು ವೇದಿಕೆಯಾಗಿ ನಿರ್ಮಾಣವಾದರೆ ಆಶ್ಚರ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿಯವರ ಏನು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಇದೆ, ಅದರಲ್ಲಿ ಡಿಜಿಟಲ್ ಜಾಲದೊಳಗೆ ಇಡೀ ದೇಶವನ್ನು ತರೋದು ಮತ್ತು ಡಿಜಿಟಲ್ ಸಾಕ್ಷರತೆಯನ್ನು ಎಲ್ಲ ನಾಗರಿಕರಿಗೆ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಅದರ ಜೊತೆಗೆ ಈ ಜರ್ಮನಿಯ ಒಂದು ಜರ್ಮನಿಯಂತಹ ಪ್ರಬಲ ರಾಷ್ಟ್ರದ ಜೊತೆಗೆ ಒಂದು ಕೈ ಜೋಡಿಸಿದಾಗ ಬಹುಶಃ ಆರ್ಥಿಕವಾಗಿ ಸಬಲವಾದ ಜರ್ಮನಿ ಭಾರತದ ಒಂದು ಅಭಿವೃದ್ಧಿಗೆ, ಅದರಲ್ಲೂ ಭಾರತದಿಂದ ಸಾಫ್ಟ್ವೇರ್ ರಫ್ತು ಹೆಚ್ಚಾಗಲು ಒಂದು ಪುಷ್ಟಿಯನ್ನು ಜರ್ಮನಿ ಕೊಡೋ ಸಾಧ್ಯತೆ ಇದೆ. ಉಭಯ ದೇಶಗಳ ನಾಯಕರು ಈ ಒಂದು ಇವತ್ತು ಆಯೋಜಿಸಿರುವ ನಾಸ್ಕಾಂ ಹಾಗೂ ಫ್ರಾನೋಫರ್ ಆಯೋಜಿಸಿರುವ ಒಂದು ವ್ಯಾಪಾರ ಸಮಾವೇಶದ ಜಂಟಿ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ನರೇಂದ್ರ ಮೋದಿಯವರು ಹಾಗೂ ಜರ್ಮನಿಯ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಅವರು ಸಂಯುಕ್ತವಾಗಿ ಈ ಒಂದು ಸಮಾವೇಶದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಈ ಒಂದು ವ್ಯಾಪಾರ ಸಮಾವೇಶದಲ್ಲಿ ಬಹಳಷ್ಟು IT ಕಂಪನಿಗಳ ದಿಗ್ಗಜರು, ಫಾರ್ಮಸ್ಯೂಟಿಕಲ್ ಕಂಪನಿಗಳ ಮುಖ್ಯಸ್ಥರು ಮತ್ತು ಹಲವಾರು ಪ್ರಖ್ಯಾತ ಕಂಪನಿಗಳ ಮುಖ್ಯಸ್ಥರು ಪಾಲ್ಗೊಂಡು ತಮ್ಮ ಒಂದು ಜರ್ಮನಿ ವ್ಯಾಪಾರ ನಿಯೋಗದೊಂದಿಗೆ ತಮ್ಮ ಒಂದು ಒಡಂಬಡಿಕೆಯನ್ನು ಹೊಂದೋ ಸಾಧ್ಯತೆಗಳು ಇದೆ. ಯಾಕಂತ ಹೇಳಿದ್ರೆ ಜರ್ಮನಿಯ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಅವರೊಂದಿಗೆ ಹಲವಾರು ಹಿರಿಯ ಸಚಿವರು ಮತ್ತು ಒಂದು ಉದ್ಯಮಿಗಳ ನಿಯೋಗ ಇಲ್ಲಿಗೆ ಈ ವ್ಯಾಪಾರ ಸಮಾವೇಶಕ್ಕೋಸ್ಕರ ಆಗಮಿಸಿದೆ. ನಾಸ್ಕಾಂ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿರುವ ಹ್ಯಾನೋವರ್ ಅನುಶೋಧನಾ ಕೇಂದ್ರದ ಮುಖ್ಯಸ್ಥ ಪ್ರೊಫೆಸರ್ ಬೋರಿಸ್ ಒಟ್ಟೋ ಹಾಗೂ ಹ್ಯಾನೋವರ್ನ ಸಾಂಸ್ಥಿಕ ಕಾರ್ಯತಂತ್ರ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರ ನಿರ್ದೇಶಕ ಫ್ರಾಂಕ್ ಟ್ರಫೆ ದೂರದರ್ಶನದೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. Let's see
elaborate forms of collaboration between India and Germany, because what motivates us to come over here, and where I also see we have, let's say, complementary competences to bring in, is the fact that we see production technology, engineering getting closer and closer together with information technology. This is a requirement that we see that affects most of the industrial enterprises, not only in Germany but across the globe. And what we need to do is bring those competencies together. And I think, as I said, since our economies are very complementary in this regard, I'm definitely convinced that there are lots of, let's say, opportunities to bring things forward together. And that's my intention for being here. And I'm very positive that the convention and the conference will lead to success in this regard. You know. Well, this summit is just another expression of interest on the highest level. We have been coming to Bangalore for more than 12 years now. We know that this is one of the hubs of engineering in machine tools, in software. So we are looking forward to collaborating even more, as well as with research organizations. Fraunhofer is always partnering on the one hand with other research providers, and but looking primarily for industry, work with industry, solve their problems, or be a partner for developing their new products and new technology services. Okay, what are the primary areas the Fraunhofer is basically focusing on? In Germany, or you mean Both in Germany as well as in India, because Indian interests are there in Fraunhofer, that's why. Yeah. Well, in Germany, it's the largest organization in applied research actually in Europe. So there's a wide field of different core competences that Fraunhofer is covering. In India, it is IT, it is a machine tool business, the engineering business, it's renewable energies. We are very much looking at to India. There are many more technologies where we have already identified strong partners here in India, and we work with them on a contract basis. ಈಗ ಚಿಕ್ಕದೊಂದು ವಿರಾಮ, ನಂತರ ವಿಶೇಷ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. Now the National News Channel of India, live on your mobile phone. Get the news on the go. Watch top videos, get the latest news and continuous news on your mobile phone. Download DD News app now. Visit the Android Play Store, search for DD News, download the app to your phone. Get the power of information at your fingertips. DD News. Only news, complete news. ಮತ್ತೊಮ್ಮೆ ವಿಶೇಷ ವಾರ್ತೆಗಳಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತು ಕೃಷ್ಣಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ, ಹಿರಿಯ ಪತ್ರಕರ್ತರು. ಅವ್ರ ಜೊತೆ ಮಾತಾಡೋಣ. ಕೃಷ್ಣಮೂರ್ತಿಯವರೇ, ಏಂಜೆಲಾ ಮರ್ಕೆಲ್ ಅವರು ಜರ್ಮನಿ ಚಾನ್ಸಲರ್ ಭೇಟಿ ನೀಡಿದ್ದಾರೆ. ಈ ಭೇಟಿ ಎಷ್ಟು ಮಹತ್ವವನ್ನು ಪಡೆದಿದೆ ಭಾರತದ ಮಟ್ಟಿಗೆ? ಭಾರತದ ಮಟ್ಟಿಗೆ ಮತ್ತು ಭಾರತ ಮತ್ತು ಜರ್ಮನಿ ಎರಡೂ ದೇಶಗಳ ಮಟ್ಟಿಗೆ ಇದು ಮಹತ್ವಪೂರ್ಣ ಅಂತಲೇ ಹೇಳಬೇಕು. ಭಾರತ ಮತ್ತು ಜರ್ಮನಿಯ ಸಂಬಂಧ ಮೊದಲಿಂದನೂ ಕೂಡ ಉತ್ತಮವಾಗೇ ಇದೆ. ನಮ್ಮ ಕರ್ನಾಟಕದ ಬಗ್ಗೆ, ಬೆಂಗಳೂರು ಬಗ್ಗೆ ಹೇಳಬೇಕಾದ್ರೆ, ಜರ್ಮನಿಯ ಮೊದಲು ಮೈಕೋ ಕಂಪನಿ ಶುರು ಆಯಿತು, ಅದು ಬಾಷ್ ಅಂತ. ಆಮೇಲೆ 1962ನಲ್ಲಿ ಚೇಂಜ್ ಆಯಿತು, ಈಗ ಬಾಷ್ ಅಂತಲೇ ಆಗ್ತಾಯಿದೆ. ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಮಹತ್ವ ಮೊದಲಿಂದನೂ ಕೊಡ್ತಾ ಬಂದಿದ್ದಾರೆ. ಆಮೇಲೆ IT ಕ್ಷೇತ್ರದಲ್ಲಿ ಸ್ಯಾಪ್ ಇದೆ, ಆಮೇಲೆ ಬೆನ್ಸ್ ಕಂಪನಿ ಎಲ್ಲ ಇದೆ. ಅದಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಅಗ್ರಿಮೆಂಟ್ಗಳಿಗೆ ನರೇಂದ್ರ ಮೋದಿ ಅವರು ಮತ್ತು ಆಂಗೆಲಾ ಮಾರ್ಕೆಲ್ ಅವರು ನಿನ್ನೆ ಸಹಿ ಮಾಡಿದ್ದಾರೆ. 18 ಒಡಂಬಡಿಕೆಗಳಿಗೆ ಉಭಯ ನಾಯಕರು ಕೂಡ ಸಹಿ ಹಾಕಿದ್ದಾರೆ. ಇದರಿಂದ ಉಭಯ ರಾಷ್ಟ್ರಗಳ ಒಂದು ಸಂಬಂಧ ತುಂಬ ಇಂಪ್ರೂವ್ ಆಗುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಇದರೊಳಗೆ ಒಂದು ಮುಖ್ಯ ಅಂಶ ಅಂದರೆ, ನರೇಂದ್ರ ಮೋದಿ ಅವರು ತಾವು ಪ್ರಧಾನಿ ಆದಮೇಲೆ ಸುಮಾರು 40 ವಿದೇಶಿ ಭೇಟಿಗಳನ್ನ ಮಾಡಿದ್ದಾರೆ. ವಿದೇಶಗಳಿಗೆಲ್ಲ ಒಟ್ಟು ಇದು ಮಾಡಿ ಬೇರೆ ಬೇರೆ ದೇಶಗಳಿಗೆ ಮತ್ತು ಅಮೆರಿಕಕ್ಕೆ ಎಲ್ಲಕ್ಕೂ ಕೂಡ ಮಾಡಿದ್ದಾರೆ. ಇದು ಕೂಡ ಒಂದು ಥರದ ರೆಕಾರ್ಡ್ ಅಂತ ಹೇಳ್ತಾ ಇದ್ದಾರೆ. ರಷ್ಯಾದ ಪುಟಿನ್ ಅವರು 42 ವಿದೇಶಿ ಭೇಟಿ ಮಾಡಿದರೆ, ಇವರು 40 ಮಾಡಿದ್ದಾರೆ. ಇದೆಲ್ಲಕ್ಕೂ ಕೂಡ ಇಂಪ್ರೂವ್ಮೆಂಟ್ ಮಾಡಬೇಕು, ಬಿಸ್ನೆಸ್ನ ತರಬೇಕು ನಮ್ಮ ದೇಶಕ್ಕೆ, ಹೆಚ್ಚೆಚ್ಚಾಗಿ FDI ತರಬೇಕು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ತರಬೇಕು. ವಿದೇಶಿ ಹೂಡಿಕೆ ಪ್ರಮಾಣ ಸಾಕಷ್ಟು ಮಟ್ಟದಲ್ಲಿ
ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ಮಾತ್ರ ಬರೀ $40 ಬಿಲಿಯನ್ ಆಗಿದೆ. ಇದು ತುಂಬ ಕಡಿಮೆ ಅಂತಲೇ ಹೇಳಬೇಕು. ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಂದು ಇದಿರ್ಬೋದು, ಹ್ಯೂಮನ್ ರಿಸೋರ್ಸಸ್ ಇರ್ಬೋದು, ಮತ್ತು ಇಂಜಿನಿಯರಿಂಗ್ ಟ್ಯಾಲೆಂಟ್ ಇರ್ಬೋದು, ಎಲ್ಲದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೋಡಿದ್ರೆ ಇದು ತುಂಬ ಕಡಿಮೆ ಅಂತ. ಇದನ್ನು ಹೆಚ್ಚಿಸಬೇಕು. ನಮ್ಮ ದೇಶದ ಮತ್ತೊಂದು ಮುಖ್ಯವಾದ ಅಂಶ ಅಂದರೆ, ನಮ್ಮ ದೇಶದಲ್ಲಿ ಕಳೆದ ವರ್ಷದಲ್ಲಿ $100 ಬಿಲಿಯನ್ ನಾವು ಇದನ್ನು ಎಲೆಕ್ಟ್ರಾನಿಕ್ ಗೂಡ್ಸು, ಐಟಮ್ಸು, ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಒಂದೊಂದು ಮೊಬೈಲ್ ಹ್ಯಾಂಡ್ಸೆಟ್ಗೂ ಕೂಡ 50,000, 30,000, 40,000 ಎಲ್ಲ ಇದೆ. ಈ ಥರದ್ದು ಇದೆಲ್ಲದನ್ನು ಕೂಡ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ವಿ. ಅದರೆಲ್ಲ ಫಾರಿನ್ ಎಕ್ಸ್ಚೇಂಜು ವೇಸ್ಟ್ ಆಗಿದೆ ಅಂತ. ಇದನ್ನೆಲ್ಲದನ್ನು ಕೂಡ ನಮ್ಮ ದೇಶದಲ್ಲೇ ತಯಾರು ಮಾಡಿದ್ರೆ ಹೇಗೆ? ಮೇಕ್ ಇನ್ ಇಂಡಿಯಾ ಅನ್ನುವಂಥ ಮೋದಿಯವರ ಮಹತ್ವಾಕಾಂಕ್ಷೆ ಯೋಜನೆನೇ ಇದನ್ನು ಗುರಿ ಇಟ್ಕೊಂಡೆ ಅವ್ರು ಮಾಡ್ತಾ ಇದ್ದಾರೆ. ಅದನ್ನು ನೀವು ಮಾಡಿ, ಮೇಕ್ ದಟ್ ಇನ್ ಇಂಡಿಯಾ ನಾಟ್ ಎಲ್ಸ್ವೇರ್ ಅನ್ನೋದು ಅವ್ರದ್ದು. ಅವ್ರು ನಾಟ್ ಎಲ್ಸ್ವೇರ್ ಅಂತ ಡೈರೆಕ್ಟಾಗಿ ಹೇಳ್ತಿಲ್ಲ, ಮೇಕ್ ದಟ್ ಇನ್ ಇಂಡಿಯಾ, ವೈ ಡು ಯು ಡೂ ಇಟ್ ಇನ್ ಚೈನಾ ಅಂತ ಅವರು ಆ ಥರ ಒಂದು. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ನೋಡಿದ್ರು ಕೂಡ ಅಲ್ಲಿ ಇಂಡಿಯಾದಲ್ಲಿ ತಯಾರಾದಂಥ ವಸ್ತುಗಳು ಕಾಣಿಸ್ಬೇಕು ಅನ್ನೋದು ನಮ್ಮ ಪ್ರಧಾನಿಯವರ ಒಂದು ಕನಸಾಗಿದೆ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಎಲ್ಲ ಕಡೆಗೂ ಹೋಗ್ತಾ ಇದ್ದಾರೆ. ಇವಾಗ ಹೆಚ್ಚು ಕಡಿಮೆ ಭಾಳ ಈ ಟೈವಾನ್ ಮತ್ತು ಚೈನಾ ಮತ್ತು ಕೊರಿಯಾ ಮುಂತಾದ ಕಡೆ ಇವೆಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಇದನ್ನು ನಾವು ಇಲ್ಲಿಗೆ ಯಾಕೆ ತರಬಾರ್ದು ಅಂತ. ಅಲ್ಲಿ ಚೈನಾದಲ್ಲಿ ಬೇರೆ ಥರದ ಒಂದು ಪರಿಸ್ಥಿತಿ ಇದೆ, ನಮ್ಮ ದೇಶದ ಪರಿಸ್ಥಿತಿನೇ ಬೇರೆ. ನಮ್ಮದು ಡೆಮೋಕ್ರಾಟಿಕ್ ಕಂಟ್ರಿ, ಅವ್ರದ್ದು ಟೊಟಾಲಿಟೇರಿಯನ್ ರಿಜಿಮ್. ಅದನ್ನು ಒಂದು ಸ್ವಲ್ಪ ಕೆಲವು ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜ್ ಎರಡೂ ಇದೆ ಚೈನಾದಲ್ಲಿ, ನಮ್ಮಲ್ಲೂ ಕೂಡ ಇದೆ. ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಇದನ್ನು ಸರಿದೂಗಿಸ್ಕೊಂಡು ಹೋಗೋ ಥರ ಹೊಸ ಪಾಲಿಸಿಗಳನ್ನ ನರೇಂದ್ರ ಮೋದಿಯವರೀಗ ಮಾಡ್ತಾ ಇದ್ದಾರೆ. ಅದು ಒಂದು ಇದರೊಳಗೆ ಇವಾಗ ಜರ್ಮನಿ ಜೊತೆ ನಮ್ಮ ಸಂಬಂಧವನ್ನು ಕುದುರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರುವಂಥ ಒಂದು ಇದು. ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. 3 ದಿನಗಳ ಭಾರತ ಪ್ರವಾಸಕ್ಕಾಗಿ ಮೊನ್ನೆ ರಾತ್ರಿ ದೆಹಲಿಗೆ ಆಗಮಿಸಿದ ಜರ್ಮನಿಯ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ನಿನ್ನೆ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು. ಈ ಕುರಿತು ಒಂದು ವರದಿ. ಜರ್ಮನಿಯ ಹಿರಿಯ ಸಚಿವರನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗದೊಂದಿಗೆ ಆಗಮಿಸಿದ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಅವರಿಗೆ ರಾಷ್ಟ್ರಪತಿ ಭವನದ ಆವರಣದಲ್ಲಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆಂಗೆಲಾ ಮರ್ಕೆಲ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಯೋಜನೆಗಳನ್ನು ಜರ್ಮನಿ ಸಂಪೂರ್ಣವಾಗಿ ಬೆಂಬಲಿಸಲಿದೆ ಎಂದರು. Financial relations and we also expect to be able from the part of Germany to lend a contribution towards the further economic build-up of the country. Ein guter und wichtiger Partner sein. ಆಂಗೆಲಾ ಮರ್ಕೆಲ್ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿ ಅವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅವರಿಗೆ ಸ್ಮರಣಿಕೆಯೊಂದನ್ನು ನೀಡಲಾಯಿತು. ಆಂಗೆಲಾ ಮರ್ಕೆಲ್ ಅವರನ್ನು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಭೇಟಿಯಾದರು. ಜರ್ಮನಿಯ ಉನ್ನತ ಮಟ್ಟದ ನಿಯೋಗ ಕೇಂದ್ರ ವಿಜ್ಞಾನ ಮೂರನೇ ಅಂತರ್ ಸರ್ಕಾರಿ ಜಂಟಿ ಸಭೆ
ಆಯಿತಾ? In India, we already have 1,500 German companies that are working here in India, but you are ambitious in your targets, and you said you invite more German companies to come here, and indeed they will gladly, I think, take this up. I was very glad that we were able to sign this fast-track agreement here today, so that the speed with which you provide licenses to companies to set up business here is increased. I think that's a very important point to our businesses. ಇದಕ್ಕೂ ಮುನ್ನ ಶಿಕ್ಷಣ, ನಾಗರಿಕ ವಿಮಾನಯಾನ, ರೈಲ್ವೆ ಮತ್ತು ಆಹಾರ ಭದ್ರತೆ ಸೇರಿದಂತೆ 18 ಕ್ಷೇತ್ರಗಳಲ್ಲಿ ಸಹಕಾರ ಕುರಿತ ಜ್ಞಾಪನಾ ಪತ್ರಗಳಿಗೆ ಭಾರತ ಮತ್ತು ಜರ್ಮನಿ ಸಹಿ ಹಾಕಿದವು. ಇದೀಗ ಬಾಷ್ ಕಂಪನಿಗೆ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಆಂಗೆಲಾ ಮರ್ಕೆಲ್ ಬಾಷ್ ಕಂಪನಿಯಲ್ಲಿದ್ದಾರೆ. ಅದರ ನೇರ ಪ್ರಸಾರವನ್ನು ನೀವೀಗ ನೋಡಬಹುದು. ಜರ್ಮನಿ ಮೂಲದ ಬಾಷ್ ಕಂಪನಿಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ್ದಾರೆ. ಅಲ್ಲಿನ ನೇರ ಪ್ರಸಾರವನ್ನು ನೀವು ನೋಡ್ತಾ ಇದ್ದೀರಾ. ಅಲ್ಲಿನ ಅಧಿಕಾರಿ ಬಾಷ್ ಕಂಪನಿಯ ವಿವರಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೀಡ್ತಾ ಇದ್ದಾರೆ. The Bosch Vocational Center is in front of you. This has been there for the last few decades. 1961 और यहाँ हम dual education करते हैं, German education plus Indian ITI system. Every year हम यहाँ 180 apprentices को train करते हैं, and every year they go for a 3-year program or they are the best in class. As I mentioned to you before, यहाँ करीब 50 times out of the 54 years best establishment award by the president, and 15 years and we are using this center not only for the 3-year program. अभी हम ITI से बच्चे लोगों को ले रहे हैं जो 2 साल खत्म की ITI है और यहाँ 1 साल ट्रेनिंग, क्योंकि वो भी अभी जस्ट इस साल शुरू। और तीसरा जो हम डीपली बताएंगे यहाँ, जो हम बच्चे लोग को 2 महीना का ट्रेनिंग देके इस साल 3000 किए हैं, और नेक्स्ट ईयर ऑनवर्ड्स 5000, 8000, and our aim is 20,000 in 3 years time for this bridge program. और ये पूरा 75 एकर्स में हमारे हेडक्वार्टर्स भी है, हमारे प्लांट भी है, ये प्लांट मैनेजर हैं बेंगलोर प्लांट, और यहाँ हम एक नया टेक्नोलॉजी कॉमन रेल डीजल भी बनाते हैं, और पुराने टेक्नोलॉजी का जो भारत स्टेज 3 तक पहुंचा है, द इनलाइन पंप 800,000 पंप्स वो 100% practical. So we have been able to take Euro 1 products or Bharat stage 1 products up to Bharat stage 3, and even possibly perhaps go beyond for the tractor market, and 800,000 pumps of that we are making here. So काफी कुछ. Would you like to say? I think it's very important for us to give people the education that they are well prepared for the future. That's why we have also some state-of-the-art, let me say, technology inside. You will see it during your tour. And I think here we prepare the young people for the future and to make them employable in the market, not only at Bosch, also at companies outside of Bosch. The apprentices are treated as some of the best in India. Many of the apprentices have a preference in many public sector undertakings also. And besides, and that's why we said that since we have a 3-year program, then we have a 1-year program, and now this 2 months program, we have a combination of everything for the skilling.
मिसेस मैर्केल को रिसीव करके उसके बाद हम जाएंगे. लिटिल बिट अबाउट आवर कॉर्पोरेट सोशल रिस्पॉन्सिबिलिटी. मोदी जी, हम हर एक चीज़ में जो कोशिश कर रहे हैं वो हम एक स्टोरी लाइन कोशिश कर रहे हैं. फॉर एग्जांपल होलिस्टिक विलेज डेवलपमेंट 1 साल में शुरू किए हैं 100 विलेजेस इन 4 स्टेट्स, और वो हम कुछ हज़ार तक पहुंचने चाहते हैं, क्योंकि हम मेजर करते हैं सेल्फ हेल्प ग्रुप कैसे काम हो रहा, हम मेजर करते हैं लेडीज़ लोग का जो एनीमिया या रिप्रोडक्टिव प्रॉब्लम्स, या बच्चे लोग का, या क्रॉप, एंड वी आर वर्किंग वेरी क्लोजली विद द गवर्नमेंट एंड एवरीथिंग. अनदर थ्रस्ट एरिया दैट वी आर डूइंग इज महाराष्ट्र में पानी का प्रॉब्लम होता है. 6 चेक डैम बनाए और हम वो मल्टीप्लाइड करने चाहते हैं. मिस्टर फडणवीस के साथ भी बात किए हैं तो वे कह रहे हैं जो ये पानी का समस्या ये करने के. तीसरा जो इनिशिएटिव हम कर रहे हैं चाइल्ड हेल्थ डेवलपमेंट एंड हाइजीन. ये बैंगलोर ಲೊಕೇಶನ್ के ಬಾಷ್ ಕಂಪನಿಗೆ ಭೇಟಿ ನೀಡಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿಯ ಅಧಿಕಾರಿಗಳು ಬಾಷ್ ಕಂಪನಿಯ ಕಾರ್ಯವೈಖರಿ ಬಗ್ಗೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿರುವಂತಹ ವಿಚಾರ ಆಗಬಹುದು, ಹಾಗೆ ಬಾಷ್ ಕಂಪನಿ ಯಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ, ಸ್ಕಿಲ್ ಇಂಡಿಯಾಗೆ ಹೇಗೆ ಪೂರಕವಾಗಿದೆ, ಈ ಎಲ್ಲ ವಿವರಗಳನ್ನು ಅಲ್ಲಿನ ಅಧಿಕಾರಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೀಡ್ತಾ ಇದ್ದಾರೆ. नेक्स्ट स्टेज हम क्या कर रहे हैं, प्राइमरी हेल्थ सेंटर वहाँ जो है उनको हम ले रहे हैं अलॉन्ग विथ रेप्यूटेड NGOs. करुणा ट्रस्ट, डॉक्टर सुदर्शन बहुत फेमस है, उनके साथ टू इम्प्रूव द प्राइमरी हेल्थ सेंटर्स. तो अभी 25,000 सडनली 1 लाख हो जाएगा, क्योंकि उनके परिवार भी आ सकते हैं. तो हमारी कोशिश है सस्टेनेबल इकोसिस्टम बनाने का और मल्टीप्लायर बनाने का, और ऑल्सो विथ प्राइवेट पब्लिक पार्टनरशिप वर्क करने का. तो ये कुछ उदाहरण है. यहाँ हमारे प्लांट मैनेजर नासिक में भी थे. अभी 14 साल नासिक रन चल रहा, द ओनली रन इन इंडिया जहाँ एक पैसा जो आता है वो कहाँ पहुँचता है वो एकदम पब्लिकली इंटरनेट में दिखाया जाता है, कोई एडमिनिस्ट्रेशन कॉस्ट नहीं है. सो इस तरह से हम कोशिश कर रहे हैं एथिकल गिविंग बैक टू सोसाइटी, क्योंकि ये बहुत इंपॉर्टेंट है इंडिया में टू वर्क विद सोसाइटी एंड प्राइवेट पब्लिक. वो भी कोशिश कर रहे हैं. I think what we also do, we are also committed towards environmental protection. That's why we want to have an environmental protected or environmental friendly production. We have implemented in our Nasik plant a solar panel system which produces at least a part of the energy which we need to produce our products every day. And some more of this is already planned. Frau Merkel, Chancellor Merkel, Prime Minister Modi, Ms. Ramaiah and Mr. Ranga will give you the bouquets and welcome you to the Bosch Vocational Center. Good morning. Both of them are gold medalists and they were handed over the award by Sri Narendra Modi ji at Vigyan Bhavan, and they are ex-apprentices of the Bosch Vocational Center. ಬಾಷ್ ಕಂಪನಿಯ ಅಧಿಕಾರಿಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೂಗುಚ್ಛಗಳನ್ನು ನೀಡಿ ಆತ್ಮೀಯವಾಗಿ ಬಾಷ್ ಕಂಪನಿಯ ಆವರಣಕ್ಕೆ ಅವರನ್ನ ಬರಮಾಡಿಕೊಂಡಿದ್ದಾರೆ. ಬಾಷ್ ಕಂಪನಿಯ ವಿವರಗಳನ್ನ, ಕಾರ್ಯವನ್ನ ಅವರಿಗೆ ವಿವರವಾಗಿ ನೀಡಿದಂತ ಅಧಿಕಾರಿಗಳು ಅವರನ್ನ ಇದೀಗ ಬಾಷ್ ಕಂಪನಿಯ ಆವರಣದ ವಿವಿಧ ಭಾಗಗಳಿಗೆ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ. ಅವರ ಜೊತೆಗೆ ಜರ್ಮನಿಯ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಬಾಷ್ ಕಂಪನಿಯ ಆವರಣದಲ್ಲಿ. This system has been highly successful and recognized by the government of India. Yeah. The education, as I mentioned, we have taken the best of both. Government education, as well as the Indian education. Here you can see. ಇದೀಗ ಉಭಯ ನಾಯಕರು ಬಾಷ್ ಕಂಪನಿಯ ತರಬೇತಿ ಕೇಂದ್ರವನ್ನು ವೀಕ್ಷಿಸ್ತಾ ಇದ್ದಾರೆ. ಅಲ್ಲಿ ಅಧಿಕಾರಿಗಳು ಅವರಿಗೆ ಎಲ್ಲ ಮಾಹಿತಿಯನ್ನ ನೀಡ್ತಾ ಇದ್ದಾರೆ.
ಪ್ರಧಾನಮಂತ್ರಿಯವರ ಸ್ಕಿಲ್ ಇಂಡಿಯಾ ಯೋಜನೆಗೆ ಪೂರಕವಾಗಿ ಬಾಷ್ ಕಂಪನಿ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿಯ ಕಂಪನಿಯ ವಿವರಗಳನ್ನು ಅಲ್ಲಿನ ಅಧಿಕಾರಿಗಳು ಉಭಯ ನಾಯಕರಿಗೆ, ಜರ್ಮನಿ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕಂಪನಿಯ ವಿವರಗಳನ್ನು, ಅಲ್ಲಿಯ ಕಾರ್ಯವನ್ನು ವಿವರಿಸ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಅವರ ಜೊತೆ ಕಾನೂನು ಸಚಿವರಾದಂಥ ಡಿ.ವಿ. ಸದಾನಂದ ಗೌಡ ಅವರು ಕೂಡ ಇದ್ದಾರೆ. ಅವರು ಕೂಡ ಬಾಷ್ ಕಂಪನಿಯನ್ನು ವೀಕ್ಷಿಸ್ತಾ ಇದ್ದಾರೆ. Mechatronics is a combination of mechanical, electronics and computing. It is a modern trade which has multiple applications. A few of those ಬಾಷ್ ಕಂಪನಿಯ ವಿವಿಧ ಯಂತ್ರೋಪಕರಣಗಳನ್ನು ಪ್ರಧಾನಿ ಅವರು ಇದೀಗ ವೀಕ್ಷಿಸ್ತಾ ಇದ್ದಾರೆ. We will proceed in this manner, madam. On the left we have the display cases. ವೃತ್ತಿ ತರಬೇತಿ ಕೇಂದ್ರದ ವಿವಿಧ ವಿಭಾಗಗಳನ್ನು ಪ್ರಧಾನಿ ನರೇಂದ್ರ ಮೋದಿ, ಆಂಗೆಲಾ ಮರ್ಕೆಲ್ ಅವರು ವೀಕ್ಷಿಸ್ತಾ ಇದ್ದಾರೆ. ಅವರಿಗೆ ಅಲ್ಲಿನ ಅಧಿಕಾರಿಗಳು ವಿವರವನ್ನು ನೀಡ್ತಾ ಇದ್ದಾರೆ. We have many other labs and here we have the pneumatics and hydraulics. ಬಾಷ್ ಕಂಪನಿಯಲ್ಲಿರುವ ವಿವಿಧ ಲ್ಯಾಬ್ಗಳ ಪರಿಚಯವನ್ನ ಪ್ರಧಾನಮಂತ್ರಿ ಅವರಿಗೆ ಮಾಡಿಕೊಡಲಾಗ್ತಾ ಇದೆ. So we will now be entering the workshop area. For the visit, we have stopped the machines for safety and audibility reasons. Please welcome again into the workshop of the Bosch Vocational Center. The training includes basic, advanced and multiple skills and some models which are displayed here. The curriculum, as my colleague Bhattacharya mentioned, has a mix of classroom training for 20% of the time and 30% of the time is spent in this workshop. And the remaining 50% is on-the-job, hands-on training in our factory, which is across the campus on the other side. And to you also. 6 years ago, we had only boys as apprentices. Now we have 15% girls, mainly in the electrical and electronics trade. And I would now like to introduce you to one of them, Mamta. And these boys and girls are working on a mechatronics project. Over to you, Mamta. Good morning, ma'am. Good morning, sir. ಬಾಷ್ ಕಂಪನಿಯಲ್ಲಿ ತರಬೇತಿ ಪಡೆಯುತ್ತಿರುವಂತಹ ವಿದ್ಯಾರ್ಥಿನಿಯರನ್ನ ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಆಂಗೆಲಾ ಮರ್ಕೆಲ್ ಭೇಟಿಯಾಗಿದ್ದಾರೆ. I am Mamata, doing second year advanced training in the trade of electronics mechanic. Now we are doing a mechatronic project, which is a model of line following robot. This is used in the industries to supply the components for the multiple workstation. This will eliminate the supply of components. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜರ್ಮನಿಯ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಇದೀಗ ಬಾಷ್ ಕಂಪನಿಯ ಇಂಜಿನಿಯರಿಂಗ್ ಮತ್ತು ಅನುಶೋಧನಾ ಕೇಂದ್ರವನ್ನ ವೀಕ್ಷಿಸ್ತಾ ಇದ್ದಾರೆ. ಈ ಕೇಂದ್ರ ಕಳೆದ 5 ದಶಕಗಳಿಗೂ ಹೆಚ್ಚು ಸಮಯದಿಂದ ಕಾರ್ಯನಿರ್ವಹಿಸುತ್ತಾ ಇದೆ. Myself is concerned with electronic circuit board testing. ಅಲ್ಲಿ ತರಬೇತಿ ಪಡೆಯುತ್ತಿರುವಂತಹ ವಿದ್ಯಾರ್ಥಿನಿಯರು ಇದೀಗ ತರಬೇತಿಯನ್ನ ತಾವು ಹೇಗೆ ಪಡ್ಕೋತಾ ಇದ್ದಾರೆ, ಬಾಷ್ ಕಂಪನಿ ತಮಗೆ ಹೇಗೆ ಸಹಾಯವನ್ನ ಮಾಡ್ತಾ ಇದೆ, ಈ ಎಲ್ಲ ವಿವರವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಜರ್ಮನಿಯ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಅವರಿಗೆ ನೀಡ್ತಾ ಇದ್ದಾರೆ. In a defined path looking for the components. This robot would carry the components in it and move in the same defined path. Whichever station requires the components will initiate ಬಾಷ್ ಕಂಪನಿಯ ಈ ತರಬೇತಿ ಕೇಂದ್ರ ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷೆ ಸ್ಕಿಲ್ ಇಂಡಿಯಾ ಯೋಜನೆಗೆ ಪೂರಕವಾಗಿದೆ. ಇವತ್ತು ಈ ಒಂದು ಕೇಂದ್ರದಲ್ಲಿ ಯಂತ್ರೋಪಕರಣಗಳನ್ನ ಸ್ಥಗಿತಗೊಳಿಸಲಾಗಿದೆ ಸುರಕ್ಷತೆಯ ದೃಷ್ಟಿಯಿಂದ. ಪ್ರಧಾನಮಂತ್ರಿಯವರಿಗೆ ಎಲ್ಲ ವಿವರವನ್ನ, ತರಬೇತಿಯನ್ನ ಹೇಗೆ ನೀಡಲಾಗುತ್ತೆ ಆ ವಿವರವನ್ನ ಅಲ್ಲಿ ವಿದ್ಯಾರ್ಥಿನಿಯರು ನೀಡ್ತಾ ಇದ್ದಾರೆ. ಅಲ್ಲಿ ತರಬೇತಿ ಪಡೆಯುತ್ತಾ ಇರುವಂತಹ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನ ಉಭಯ ನಾಯಕರೊಂದಿಗೆ ಹಂಚಿಕೊಂತಾ ಇದ್ದಾರೆ. Even I myself was interested in technical field. They told me that you'll get a very good practical and industrial exposure in Bosch, and they made me join here. ಜರ್ಮನಿಯ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ್ದು ಕೂಡ ಒಂದು ವಿಶೇಷವಾಗಿತ್ತು. Yes, ma'am.
They are very supportive for in every ಅವರ ಕುತೂಹಲದ step what we ಪ್ರಶ್ನೆಗಳಿಗೆ do. ವಿದ್ಯಾರ್ಥಿನಿಯರು ಉತ್ತರವನ್ನ Yes, ma'am. ನೀಡ್ತಾ ಇದ್ದಾರೆ. It's a pleasure working with them. Thank you, Mamta. Thank you very boys much, and ma'am. girls. Thank we you, now sir. proceed to the right. Thank you. Excuse me, I'll just go ahead. As mentioned, we have basic and advanced training. The area Thank you, to the sir. left is for advanced training. Here the boys and girls learn to work on more complicated components, higher accuracy in a limited period of time to really have the skills. Apart from the basic skills, we also expose them to computer numerically controlled machines. We partner with the National Skill Development Corporation, and the boys and girls here as well as from outside ಅಭಿವೃದ್ಧಿ are ಹೊಂದಿದ trained for the ತಂತ್ರಜ್ಞಾನದ ಮೂಲಕ ಕೌಶಲ್ಯಾಭಿವೃದ್ಧಿಯನ್ನ ಹೇಗೆ ಸಾಧಿಸಲಾಗ್ತಾ ಇದೆ ಅನ್ನೋದನ್ನು ಕೂಡ ಬಾಷ್ನ ಅಧಿಕಾರಿಗಳು ಉಭಯ ನಾಯಕರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. with micron accuracies. They have to program the machine as well as produce the components, normally within a span of 4 hours. Yeah. This is our... So apart from the classical 3 to 4 year learning or apprentice training, we also have evolved a successful short-term vocational training in partnership with state governments, which is predominantly addressing school dropouts to make them employable. More on this and other society engagement activities from my colleague, Mr. Goel. Good morning, Your Excellencies. Good morning, ladies and gentlemen. My name is responsible for vocational training in Bosch India. ಈ ಬಾಷ್ ಕಂಪನಿಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸುವಂತಹ ವಿದ್ಯಾರ್ಥಿಗಳಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನ ನೀಡುವಂತದ್ದು ಈ ಕಂಪನಿಯ ವಿಶೇಷ. ಅಷ್ಟೇ ಅಲ್ಲ, ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೂ ಕೂಡ ಇಲ್ಲಿ ತರಬೇತಿಯನ್ನ ನೀಡಲಾಗುತ್ತೆ ಅನ್ನೋ ಮಾಹಿತಿಯನ್ನ ಅಲ್ಲಿನ ಅಧಿಕಾರಿಗಳು ಉಭಯ ನಾಯಕರಿಗೆ ನೀಡ್ತಾ ಇದ್ದಾರೆ. Also the neighborhood projects which we do for Bosch locations in various parts of the country. For the school dropout children, what we do, kind of. Which we have 2 months. School drop. We have devised the modules which are as per. It's an end-to-end solution. It's the training children, then we also train the trainers, and those trainers go and make sure that each one of these children get a job just with the 2 months of a training program. The entire process is defined by us, and we implement this for last 2 years. We have already trained and employed ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೂ ಕೂಡ ಇಲ್ಲಿ ಅವರ ಜೀವನೋಪಾಯಕ್ಕೆ, ಅವರ ಭವಿಷ್ಯವನ್ನ ರೂಪಿಸಿಕೊಳ್ಳಲಿಕ್ಕೆ ಅಗತ್ಯವಾದಂತಹ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನ ಬಾಷ್ ಕಂಪನಿ ನೀಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯವಾದಂತಹ ಒಂದು ಸಂಗತಿ. ಆ ಒಂದು ವಿಚಾರವನ್ನ ಉಭಯ ನಾಯಕರಿಗೆ ಅಲ್ಲಿನ ಅಧಿಕಾರಿಗಳು ವಿವರಿಸಿದ್ರು. As of now, we have 65 centers in the country. By the end of this year, we will have 100 centers in the country, and thereby creating a capacity to train and employ 10,000 such children. Is this for your employees or for each? No, ma'am, this is not for the Bosch employees. This is for those who are not able to pass in 10th and 11th standard in a normal school, and those who drop out from there, this is for them. So they will get the jobs in different sectors like automotive dealerships, like retail industry, like telecommunication, basically the entry level first jobs. So you do it just for the service. Society. Yes, ma'am. It's the service to the society. Yes, that's what. It's a part of our CSR. This. What I'm going to talk is nothing actually to do with Bosch business. This is only for the society what we do here. And so we have a very successful model with the ITIs now with the state governments. There we have 2 areas of intervention. One is that we start these bridge centers in the ITIs utilizing the spare capacity available there. So we started with Karnataka with 25 ITIs. Now we have extended it to Maharashtra, another 25 ITIs. And yesterday we have a confirmation from government of Rajasthan to take up 33 ITIs there also. So we will be starting these 83 centers in these states soon. The Karnataka is already there. Other 2 states we are going to start very soon. So there we have 2 levels. One is that we run the bridge centers there, and then to help the existing ITI technical students, we have other areas of intervention by training their trainers, by providing the modern curriculum as per the industry requirements, and also offering them the internship. Finally, it's better to drop off. So we have also other areas of intervention, like we provide
health care services to 25 children in the school. Then we have lab inbox. And then as a part of Swachh Bharat, we have also a war on waste in Bangalore, and then building toilets in the schools. Apart from that, we also have the provision of RO plants, which we are starting in different villages of Rajasthan by providing them safe and ಬಾಷ್ ಕಂಪನಿ ಕಳೆದ 54 ವರ್ಷಗಳಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡ್ತಾ ಇದೆ. ಈವರೆಗೆ 2650 ವಿದ್ಯಾರ್ಥಿಗಳು ತರಬೇತಿಯನ್ನ ಪಡೆದಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ 10ನೇ ತರಗತಿ ಹಾಗೂ PUCಯಲ್ಲಿ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೂ ಕೂಡ ಬಾಷ್ ಕಂಪನಿ ವಿವಿಧ ಕ್ಷೇತ್ರಗಳಲ್ಲಿ ತರಬೇತಿಯನ್ನು ನೀಡುವಂಥದ್ದು ಬಹಳ ವಿಶೇಷವಾದದ್ದು ಅಂತಲೇ ಹೇಳ್ಬೋದು. ಇದೀಗ ವಿದ್ಯಾರ್ಥಿಗಳು ಉಭಯ ನಾಯಕರೊಂದಿಗೆ ಸಂವಾದವನ್ನು ನಡೆಸ್ತಾ ಇದ್ದಾರೆ. I'm also happy. So I am planning to do my further studies in any of the evening college. It's just highly recommended for people who are there in needs for jobs. Thank you, ma'am. Also from. What are you doing just now? I'm doing in Taj Hotels. Good morning, ma'am. Good morning, sir. My name is Akila. I was discontinued my 12th standard, and I was simply sitting at my home because I don't have knowledge for what to do. Then I don't have confidence also. Then I came to know about this bridge training. When I joined, I learned so many things. For example, this communication skill, personality development service, and interview skill. Apart from this book, I learned self-confident, how to behave public place and all those things. Then having this 2-month training, I got placement for Bosch Power Tool distributor. Then I'm start earning now. I'm supporting to my family. Then my family members also happy because I'm year after I have to save my money, some of the percentage. Then I have to continue my higher studies. Then I achieve my promotion. Thank you. Thank you, Akila. All the best for you. Thank you. Your Excellencies, could you please follow me? We just gave you a glimpse of the Bosch CSR program, the society. Can please this way, please. On societal engagement. Before, at the Robert Bosch Engineering Business Service and Solutions company, you saw innovative, affordable, state-of-art, creative solutions by Bosch, made in India, for the world and for India. And you also got a chance to see our vocational training center, where we create some of the best apprentices in India, but we also believe perhaps also for the world. Bosch, a German multinational with very strong roots in India, for the last 63 years, is committed to Make in India, Skills India, Digital India, and Swachh Bharat. We have a clear agenda. The students are here. Yeah. ಬಾಷ್ ಕಂಪನಿ ಕೇವಲ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡೋದು ಮಾತ್ರ ಅಲ್ಲ, ಸ್ವಚ್ಛ ಭಾರತ ಯೋಜನೆಗೂ ಕೂಡ ತನ್ನದೇ ಆದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಅಲ್ಲಿನ ಅಧಿಕಾರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಿಳಿಸಿದರು. So we are now coming to an end to our program at Bosch, and we would request you to please have a small signature in our visitors book as a remembrance of your visit here. And just after that, our apprentices have made something special for you, but that we would show you once you're outside. ಇದೀಗ ಬಾಷ್ ಕಂಪನಿಯಲ್ಲಿನ ಸಂದರ್ಶಕರ ಪುಸ್ತಕದಲ್ಲಿ ಉಭಯ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಜರ್ಮನಿ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಅವರು ತಮ್ಮ ಸಂದೇಶವನ್ನ ಬರೆಯಲಿದ್ದಾರೆ, ತಮ್ಮ ಅನಿಸಿಕೆಯನ್ನ ಅಲ್ಲಿ ನಮೂದಿಸಲಿದ್ದಾರೆ. ಬಾಷ್ ಕಂಪನಿಯ ಸಂದರ್ಶಕರ ಪುಸ್ತಕದಲ್ಲಿ ತಮ್ಮ ಅನಿಸಿಕೆಯನ್ನು ಉಭಯ ನಾಯಕರು ಕೂಡ ಈಗ ಬರೆಯಲಿದ್ದಾರೆ. ಇದು ಬಾಷ್ ಕಂಪನಿಯ ದೃಷ್ಟಿಯಲ್ಲಿ ಇದೊಂದು ಅಪೂರ್ವವಾದ ಕ್ಷಣ ಅಂತಲೇ ಹೇಳಬಹುದು. ಬಾಷ್ ಕಂಪನಿಗೆ ಭೇಟಿ ನೀಡಿದ ಒಂದು ನೆನಪಿಗಾಗಿ ಇದೀಗ ಜರ್ಮನಿ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂದರ್ಶಕರ ಪುಸ್ತಕದಲ್ಲಿ ತಮ್ಮ ಸಹಿಯನ್ನ ಹಾಕ್ತಾ ಇದ್ದಾರೆ. ಇಲ್ಲಿ ತರಬೇತಿಯನ್ನ
ಪಡಿತಾ ಇರುವಂತಹ ವಿದ್ಯಾರ್ಥಿಗಳು ಉಭಯ ನಾಯಕರಿಗಾಗಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೀಗ ಉಭಯ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಜರ್ಮನಿ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಅವರು We would now like ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ. give you a small memento. You were both at the Hanover Fair ಸ್ಮರಣಿಕೆಯನ್ನ ಇದೀಗ ಸ್ವೀಕರಿಸಲಿರುವ ಉಭಯ ನಾಯಕರು ತರಬೇತಿ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳಿಂದ ಸ್ಮರಣಿಕೆಯನ್ನ ಇದೀಗ ಪಡಿತಾ ಇದ್ದಾರೆ. The Make in India lion, please keep it here. ಆ ಸ್ಮರಣಿಕೆಯ ವಿಶೇಷ ಅಂದ್ರೆ ಪ್ರಧಾನಮಂತ್ರಿಯವರ ಮಹತ್ವಾಕಾಂಕ್ಷಿ ಯೋಜನೆ ಮೇಕ್ ಇನ್ ಇಂಡಿಯಾ ಲಾಂಛನ ಸಿಂಹದ ಒಂದು ಸ್ಮರಣಿಕೆಯನ್ನ ನೀಡಿರುವಂತದ್ದು ನಿಜಕ್ಕೂ ಒಂದು ವಿಶೇಷ ಅಂತಲೇ ಹೇಳಬಹುದು. ಇದನ್ನ ತಯಾರಿಸಿರುವಂತದ್ದು ಕೂಡ ಬಾಷ್ ಕಂಪನಿಯಲ್ಲಿ ತರಬೇತಿ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳು. ಪ್ರಧಾನಮಂತ್ರಿಯವರ ಮೇಕ್ ಇನ್ ಇಂಡಿಯಾ ಲಾಂಛನ ಸಿಂಹದ ಸ್ಮರಣಿಕೆಯನ್ನ ಉಭಯ ನಾಯಕರಿಗೂ ಕೂಡ ಅಲ್ಲಿ ತರಬೇತಿಯನ್ನ ಪಡೆದಿರುವಂತಹ ವಿದ್ಯಾರ್ಥಿಗಳು ತಾವೇ ತಯಾರಿಸಿರುವಂತಹ ಸ್ಮರಣಿಕೆಯನ್ನ ನೀಡಿದ್ದಾರೆ. Thank you again, Your Excellencies, and we will take it for you. One, okay, here. Right. Yeah. So this way, please. This way, please. Your Excellencies. हाँ, आप जा रहे पहले. आप पहले जा रहे हैं. Yeah, one second. One second, please. Chancellor Merkel. Yeah. So, thank you, Modi ji. So, right. Yeah. Yeah, my God. Thank you. Thank you. Thank you, sir. Thank you, sir. ಇದೀಗ ಬಾಷ್ ಕಂಪನಿಯ ಭೇಟಿಯ ಕೊನೆಯ ಹಂತಕ್ಕೆ ತಲುಪಿದ್ದಾರೆ. ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಆಂಗೆಲಾ ಮರ್ಕೆಲ್ ಅವರು ತಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತೆರಳುತ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಜರ್ಮನಿ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಅವರ ಭಾರತ ಭೇಟಿಗೆ ರಾಜ್ಯದ ಮಾಧ್ಯಮ ವಲಯ ಹೆಚ್ಚಿನ ಮಹತ್ವವನ್ನು ಕಲ್ಪಿಸಿದೆ. ಇಂದು ಕನ್ನಡ ಮತ್ತು ಇಂಗ್ಲಿಷ್ನ ವಿವಿಧ ಪತ್ರಿಕೆಗಳಲ್ಲಿ ಈ ಕುರಿತ ಛಾಯಾಚಿತ್ರ ಹಾಗೂ ವರದಿಗಳು ಪ್ರಕಟವಾಗಿವೆ. ದೆಹಲಿಯಲ್ಲಿ ನಿನ್ನೆ ಉಭಯ ನಾಯಕರ ನಡುವಿನ ಮಾತುಕತೆ, ಉಭಯ ದೇಶಗಳ ನಡುವಿನ ವಿವಿಧ ಒಪ್ಪಂದ ಹಾಗೂ ನಾಯಕರ ಹೇಳಿಕೆಗಳನ್ನು ವಿವಿಧ ಪತ್ರಿಕೆಗಳು ಪ್ರಮುಖ ಸುದ್ದಿಯಾಗಿ ಪ್ರಕಟಿಸಿವೆ. ಉಭಯ ದೇಶಗಳು ಹಲವು ಕ್ಷೇತ್ರಗಳಲ್ಲಿ ಕೈಜೋಡಿಸಲು ನಿರ್ಧರಿಸಿದ್ದು 18 ಒಪ್ಪಂದಗಳಿಗೆ ಸಹಿ ಹಾಕಿವೆ. ಐರೋಪ್ಯ ಒಕ್ಕೂಟದಲ್ಲಿ ಭಾರತದ ಅತಿ ದೊಡ್ಡ ಪಾಲುದಾರ ದೇಶವಾಗಿರುವ ಜರ್ಮನಿ ಭಾರತದ ಸೌರ ವಿದ್ಯುತ್ ಯೋಜನೆಗಳಿಗೆ ಮುಂದಿನ 5 ವರ್ಷಗಳಲ್ಲಿ 7,304 ಕೋಟಿ ರೂಪಾಯಿ ನೆರವನ್ನು ಪ್ರಕಟಿಸಿದೆ ಎಂದು ಮಾಧ್ಯಮದ ವರದಿ ತಿಳಿಸಿದೆ. ಅಷ್ಟೇ ಅಲ್ಲ, ಸ್ವಚ್ಛ ಗಂಗಾ ಮತ್ತು ಮೇಕ್ ಇನ್ ಇಂಡಿಯಾ ಯೋಜನೆಗೆ ಜರ್ಮನಿಯ ಸಹಭಾಗಿತ್ವವನ್ನು ಮಾಧ್ಯಮಗಳು ಪ್ರಮುಖವಾಗಿ ಗುರುತಿಸಿವೆ. ನರೇಂದ್ರ ಮೋದಿ ಹಾಗೂ ಆಂಗೆಲಾ ಮರ್ಕೆಲ್ ಇಂದು ಬೆಂಗಳೂರಿಗೆ ಭೇಟಿ ನೀಡಿರುವುದು ಹಾಗೂ ನಾಸ್ಕಾಂ ಸಮ್ಮೇಳನದಲ್ಲಿ ಭಾಗಿಯಾಗುತ್ತಿರುವ ಬಗ್ಗೆ ಕೂಡ ಮಾಧ್ಯಮ ಬೆಳಕು ಚೆಲ್ಲಿದೆ. ಕಳೆದ ರಾತ್ರಿ ಆಂಗೆಲಾ ಮರ್ಕೆಲ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಸಂದರ್ಭದ ಛಾಯಾಚಿತ್ರವನ್ನು ಕೂಡ ವಿವಿಧ ಪತ್ರಿಕೆಗಳು ಪ್ರಕಟಿಸಿವೆ. ಈಗ ಒಂದು ಚಿಕ್ಕ ವಿರಾಮ, ನಂತರ ವಿಶೇಷ ವಾರ್ತೆ ಮುಂದುವರಿಯುತ್ತದೆ. ब्रेकिंग न्यूज की रेस से हटकर खबरें कुछ अच्छी भी हैं, खबरें जो बढ़ाएंगी हौसला और विश्वास, उम्मीद भरी खबरें जो लाएंगी मुस्कान। गुड न्यूज इंडिया। ಮತ್ತೊಮ್ಮೆ ವಿಶೇಷ ವಾರ್ತೆಗಳಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇದೀಗ ತಾನೇ ಉಭಯ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಜರ್ಮನಿ ಚಾನ್ಸಲರ್ ಆಂಗೆಲಾ ಮರ್ಕೆಲ್ ಬಾಷ್ ಕಂಪನಿಯ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿದ್ದನ್ನು ನೀವೆಲ್ಲ ನೋಡಿದ್ದೀರಿ.
ಈ ಬಾಷ್ ಕಂಪನಿಯ ಭೇಟಿಯ ಬಗ್ಗೆ ಕೃಷ್ಣಮೂರ್ತಿ ಅವರ ಜೊತೆ ಒಂದಿಷ್ಟು ಮಾತುಕತೆಯನ್ನು ಆಡೋಣ. ಸರ್, ಈಗ ತಾನೇ ಬಾಷ್ ಕಂಪನಿಗೆ ಭೇಟಿ ಕೊಟ್ಟರು, ಜರ್ಮನಿಯ ಮೂಲದ ಬಾಷ್ ಕಂಪನಿ ತರಬೇತಿಯನ್ನು ನೀಡ್ತಾ ಇದೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಬಾಷ್ ಕಂಪನಿ ಬಗ್ಗೆ? ಈ ಬಾಷ್ ಕಂಪನಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಅನ್ಬೇಕು. ಇಲ್ಲಿ ಹಲವಾರು ಸಾವಿರಾರು ಜನ SSLC ಆದ ತಕ್ಷಣ ಬಿಟ್ಬಿಟ್ಟ ತಕ್ಷಣ ಇಲ್ಲಿ ಅಪ್ರೆಂಟಿಸ್ಶಿಪ್ ನಮ್ಗೆ ಸಿಕ್ಕರೆ ಸಾಕು ಅಂತ ಅಪ್ಲೈ ಮಾಡ್ತಾಯಿದ್ರು. ಇದು ಒಂದು 40 ವರ್ಷದಿಂದ ನಡ್ಕೊಂಬಂದಂಥ ಒಂದು ಏನು ಸಂಸ್ಕೃತಿ ಅಂತಿರೋ ಪದ್ಧತಿ ಅಂತಿರೋ ಏನಾರು ಹೇಳ್ಬೋದು. ಇಲ್ಲಿ ಮಾಡಿದವ್ರಿಗೆ ಒಳ್ಳೊಳ್ಳೆ ಕಡೆ ಬೇರೆ ಕಡೆ ಕೆಲಸ ಸಿಗ್ತಿತ್ತು. ಇಲ್ಲಿ ನಾನು ಡಿಪ್ಲೊಮಾ ಮಾಡೋಕ್ಕಿಂತ ಇಲ್ಲಿ ನನಗೆ ಬಾಷ್ ಕಂಪನಿನಲ್ಲಿ ಒಂದು ಟ್ರೈನಿಂಗ್ ಸಿಕ್ಕರೆ ಸಾಕು, ಟರ್ನರ್ ಆಗಿ ಫಿಟರ್ ಆಗಿ ಸೇರ್ಕೋಬೋದು, ಮತ್ತೊಂದು ಕಡೆಗೆ HMDಲಿ ಸೇರ್ಬೋದು, ಇಂಥ ಕಡೆ ಸೇರ್ಬೋದು ಅಂತ ಯುವಕರೆಲ್ಲರೂ ಕೂಡ ಇದಕ್ಕೆ ತುಂಬ ಆಸೆ ವಹಿಸಿ ಇದಕ್ಕೆ ಸೇರ್ಕೋತಾ ಇದ್ರು. ಅದೇ ಕಳೆದ 54 ವರ್ಷಗಳಿಂದ ಸುಮಾರು 2650 ವಿದ್ಯಾರ್ಥಿಗಳು ಈ ಬಾಷ್ ಕಂಪ್ನಿನಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. ಅಂದರೆ ಇದೀಗ ನಾವು ಆ ವಿವರವನ್ನು ನೋಡಿದ ಹಾಗೆ ಕೇವಲ SLC ಪಾಸ್ ಆದವರು, PUC ಪಾಸ್ ಆದವ್ರಿಗೆ ಮಾತ್ರ ಅಲ್ಲ, ಅಲ್ಲಿ ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೂ ಕೂಡ ತರಬೇತಿಯನ್ನು ನೀಡಿ ಅವರು ಜೀವನದಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಬಾಷ್ ಕಂಪನಿ ಸಹಾಯವನ್ನು ಮಾಡ್ತಾ ಇದೆ. ಜೊತೆಗೆ ಅಲ್ಲಿ ಈ ಎಕೋ ಫ್ರೆಂಡ್ಲಿ ಸಿಸ್ಟಮ್ಗಳನ್ನು ಕೂಡ ಸೌರ ವಿದ್ಯುತ್ ಫಲಕವನ್ನು ಅಳವಡಿಸ್ಕೊಂಡಿರೋದಾಗ್ಬೋದು, ಇಂಥದನ್ನು ಕೂಡ ಪ್ರಧಾನಿ ಅವರಿಗೆ ಅಲ್ಲಿನ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ರು. ಇದು ಒಂದು ರೀತಿ ಸ್ಕಿಲ್ ಇಂಡಿಯಾಗೆ ಬಹಳ ಸಹಕಾರವನ್ನು ನೀಡ್ತಾ ಇದೆ ಅಂತ ಹೇಳ್ಬೋದು. ಈ ಸ್ಕಿಲ್ ಇಂಡಿಯಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡಿ ಸರ್. ಸ್ಕಿಲ್ ಇಂಡಿಯಾ ಇವರು ನರೇಂದ್ರ ಮೋದಿ ಅವರು ಶುರು ಮಾಡಿರೋದೇ ಇದಕ್ಕೋಸ್ಕರ. ಇದರ ಒಂದು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಕೌಶಲ್ಯ ಇರಬೇಕು. ನಮ್ಮ ದೇಶದಲ್ಲಿ ಇಂಜಿನಿಯರಿಂಗ್ ಟ್ಯಾಲೆಂಟ್ ತುಂಬ ಇದೆ. ಮೊದಲೆಲ್ಲ ಏನಾಗ್ತಿತ್ತು, ಎಲ್ಲರೂ ಕೂಡ BA BSc BCom ಮಾಡ್ಕೊಂಡು ಇರ್ತಿದ್ರು. ಈಗ ಹಾಗಿಲ್ಲ. ಬೆಂಗಳೂರಿನಲ್ಲೇ ಒಂದು ಕರ್ನಾಟಕದಲ್ಲಿ 175 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಡಿಪ್ಲೊಮಾ ತರಬೇತಿ ನೀಡುವಂಥ ಸಾವಿರಾರು ಇನ್ಸ್ಟಿಟ್ಯೂಷನ್ ಥ್ರೂಔಟ್ ದಿ ಕಂಟ್ರಿ ಭಾಳ ಇದೆ. ಆದರೆ ಇಲ್ಲಿ ಸ್ಕಿಲ್ಗಳನ್ನ ತುಂಬ ಜನ ಕಲಿಸಿದ್ರೆ ನಮ್ಮ ದೇಶದಲ್ಲೇ ಹೆಚ್ಚೆಚ್ಚಾಗಿ ಎಲ್ಲದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಇದರಿಂದ ನಮಗೆ ಮ್ಯಾನುಫ್ಯಾಕ್ಚರಿಂಗೂ ಜಾಸ್ತಿ ಆಗುತ್ತೆ, ಸ್ಕಿಲ್ಲು ಎಲ್ರಿಗೂ ಕಲಿಸ್ದಂಗೆ ಆಗುತ್ತೆ ಅನ್ನೋದು ಒಂದು ಮೂಲೋದ್ದೇಶ ಈ ಸ್ಕಿಲ್ ಇಂಡಿಯಾದಿಂದ. ಈ ಸ್ಕಿಲ್ ಇಂಡಿಯಾನ ಕಲಿಸ್ಬೇಕು ಅಂತಲೇ ಇವರು ಹಲವಾರು ದೇಶಗಳಿಗೆ ಜೊತೆ ಸಂಬಂಧನ ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕೋಸ್ಕರ ನರೇಂದ್ರ ಮೋದಿಯವರು ಪ್ರಯತ್ನ ಪಡ್ತಾ ಇದ್ದಾರೆ. ಈ ಬಾಷ್ ಬಗ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ನಮ್ಮಲ್ಲಿ ಇವಾಗ ಇವರು CSR ಅಂತ ಮಾಡ್ತಿದ್ದಾರೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಇದರೊಳಗಡೆ ಹಲವಾರು ಮಾಡ್ತಾ ಇದ್ದಾರೆ. ಅದರೊಳಗೆ ಏನು ಮಾಡಿದ್ದಾರೆ ಅಂದರೆ ಇವ್ರಿಗೆ ಈ ಯಾರು ಮಕ್ಕಳುಗಳಿಗೆ ಸ್ಕಿಲ್ ಕಲಿಸ್ಕೊಟ್ಟ ಮೇಲೆ ಅವರು ಮಾರ್ಕೆಟಿಂಗ್ದು ಕೂಡ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಪ್ರಾಡಕ್ಟ್ಸ್ನ ಬೇರೆ ಪ್ರಾಡಕ್ಟ್ಸ್ನ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು. ನಮಗೆ ಗೊತ್ತಿರೋಂಗೆ ಮೊದಲು ಹಿಟಾಚಿ ಇತ್ತು, ಹಿಟಾಚಿಯ ಪವರ್ ಟೂಲ್ಸ್ ಇತ್ತು. ಆ ಪವರ್ ಟೂಲ್ಸ್, ಕಟ್ಟಿಂಗ್ ಟೂಲ್ಸು ಒಂದು 150 ಥರದ್ದಿದೆ. ಅದನ್ನೆಲ್ಲ ಇವಾಗ ಬಾಷ್ನಲ್ಲಿ ಅದೇ ಥರದ ಪವರ್ ಟೂಲ್ಸ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ ಬೆಂಗಳೂರಿನಲ್ಲಿ. ಇದ್ರ ಬಗ್ಗೆ ಎಲ್ಲವುದು ಕೂಡ ಅವ್ರ ಸ್ಕಿಲ್ಸ್ ಎಲ್ಲವುದು ಕೂಡ ಇಂಪಾರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ. ಇದು ಒಂದು ಭಾಷೆನ ಇದು ಅಂತ ಹೇಳಬೇಕು. ಇನ್ನು ಸ್ಕಿಲ್ ಇಂಡಿಯಾ ಬಗ್ಗೆ ಇವರು ಈಗಾಗಲೇ ಕೂಡ ಒಂದು ಮುದ್ರಾ ಲೋನ್ ಸ್ಕೀಮ್ನಲ್ಲಿ ಲಕ್ಷಾಂತರ ಜನರಿಗೆ ಸಾಲಗಳನ್ನ ಕೊಡ್ತಾ ಇದ್ದಾರೆ. ಅವ್ರು ಹೊಸದಾಗಿ ಎಂಟರ್ಪ್ರೈಸ್ಗಳನ್ನ ಶುರು ಮಾಡುವಂಥದ್ದು, ಸ್ವಾವಲಂಬಿ ಆಗಬೇಕು ಅಂದ್ಬಿಟ್ಟು. ಇದು ಚೈನಾದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ. ಚೈನಾದಲ್ಲೂ ನಮ್ಮದಕ್ಕೂ ಕೂಡ ಮೊದಲಿಂದ ಭಾಳ ಕೂಡ ಒಂದು ಪೈಪೋಟಿ ಇದೆ. ಅವರು ಹೆಚ್ಚಿನ ಒಂದು ಏನು FDIಯನ್ನು ಅವರು ಅಟ್ರ್ಯಾಕ್ಟ್ ಮಾಡಿದ್ದಾರೆ. ನಾವು ಅಷ್ಟು ಮಾಡೋಕ್ಕಾಗ್ತಿಲ್ಲ. ಆದರೆ ನಮ್ಮದೇನು ಅಂದರೆ ಒಂದು ಡೆಮೊಕ್ರಾಟಿಕ್ ಸೆಟಪ್. ಅಲ್ಲಿ ಒಂದು ಡೆಮೊಕ್ರಾಟಿಕ್ ಸೆಟಪ್ ಇಲ್ಲ. ಅದು ಅಲ್ಲಿ ಈಗಿನ ಎಲ್ಲ ಕಡೆನೂ ಬಂದಿರೋ ವರದಿಗಳ ಪ್ರಕಾರ ಏನಾಗ್ತಾ ಇದೆ ಅಂದರೆ ಅಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆ ಫ್ಯಾಕ್ಟ್ರಿಗಳಲ್ಲಿ ಅಂತ ಬರ್ತಾ ಇದೆ. ಕೆಲವು ಫ್ಯಾಕ್ಟ್ರಿಗಳಲ್ಲಿ ಏನು ಮಾಡ್ತಾರೆ, ಯಾರು FDIನವ್ರು ತೊಗೊಂಬಂದರೆ, ಅಮೇರಿಕಾದವ್ರು ಯಾರೋ ತೊಗೊಂಬರ್ತಾರೆ, $1 ಬಿಲಿಯನ್ ಮಾಡ್ತೀನಿ ಅಂತ ಬಂದರೆ ಅವ್ರಿಗೆ ಬೇಕಾದಂಥ ಜಾಗನೂ ಕೊಡ್ತಾರೆ, ಪವರು ಕೊಡ್ತಾರೆ, ಪ್ರತಿಯೊಂದನ್ನು ಕೊಟ್ಬಿಟ್ಟು ಗೊತ್ತಾಗಿ ಲೇಬರು ಅವರೇ ಕೊಡ್ತಾ ಇದ್ದಾರೆ. ಒಂದು 25,000 5,000 ಜನನ ಕೊಡ್ತಾ ಇದ್ದಾರೆ. ಕೊಟ್ಬಿಟ್ಟು ಆ ಲೇಬರ್ಗೆ ಊಟ ತಿಂಡಿ ಎಲ್ಲದನ್ನು ಕೊಟ್ಬಿಟ್ಟು, ಆದರೆ ಅಲ್ಲಿ ಕೆಲವು ಪ್ರಾಬ್ಲಮ್ಸ್ ಇದೆ. ಏನು ಅಂದರೆ ಆ ಲೇಬರ್ ಯಾರೋ ಆ ಜಾಗ ಬಿಟ್ಟು ಹೋಗುವಂಗಿಲ್ಲ, ಅಲ್ಲಿರಲೇಬೇಕು. ಒಂದು ಮೊಬೈಲ್ ಹ್ಯಾಂಡ್ಸೆಟ್ ಮಾಡಿದ್ರೆ ನೀನು ಇಷ್ಟು ಮಾಡಿದ್ರೆ 200 ಮಾಡಿದ್ರೆ ನಿಂಗೆ ಈ ಇನ್ಸೆಂಟಿವು, 210 ಮಾಡಿದ್ರೆ ಇಷ್ಟು, 215 ಮಾಡಿದ್ರೆ ಇಷ್ಟು ಅಂತ ಮಾಡಿಬಿಡ್ತಾ ಇದ್ದಾರೆ. ಹೀಗೆ ಮಾಡಿಬಿಟ್ಟು ಅವ್ರ ಕೈಲಿ ತುಂಬ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ರಿಪೋರ್ಟ್ ಬರ್ತಾ ಇದೆ. ಒಂದು ಕಂಪ್ನಿ ಹೆಸರು ಹೇಳೋಕ್ಕಾಗಲ್ಲ, ಎಲ್ಲ ಕಡೆಯೂ ಬಂದಿದೆ. ನಾವೊಂದು ಇಂಪಾರ್ಟೆಂಟ್ ಡಿಸ್ಕಷನಲ್ಲಿದ್ದು ಅಂತ ಹೇಳೋಕ್ಕಾಗ್ತಿಲ್ಲ. ಆ ಒಂದೇ ಕಂಪ್ನಿಯಲ್ಲಿ 300 ಜನ ಚೈನಾದಲ್ಲಿ ಆಗಿದಂಥ ಒಂದು ಕಂಪ್ನಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರನ್ನ ಯಾರನ್ನೂ ಹೊರಗಡೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಅವ್ರಿಗೇನು ಹೇಳಿದಾರೋ ಆ ಫ್ಯಾಕ್ಟ್ರಿನಲ್ಲಿ ಇರಬೇಕು ಅಂತ. ಆ ಥರದ ಒಂದು ಸಂಸ್ಕೃತಿ ಹಾಕ್ಕೊಳ್ಳಿ, ಪರಿಸ್ಥಿತಿ ಹಾಕ್ಕೊಳ್ಳಿ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಒಂದು ಡೆಮೋಕ್ರಸಿ. ಚರ್ಚೆಯನ್ನು ನಾವು ಮತ್ತೆ ಮುಂದುವರಿಸೋಣ. ಭಾರತ ಮತ್ತು ಜರ್ಮನಿ ನಡುವೆ ಬಹಳ ಹಿಂದಿನಿಂದಲೂ ನಿಕಟ ಮತ್ತು ಸೌಹಾರ್ದ ಸಂಬಂಧ ಇದೆ. ಸದ್ಯ ಐರೋಪ್ಯ ಒಕ್ಕೂಟದಲ್ಲಿ ಜರ್ಮನಿ ಭಾರತದ ಅತಿ ದೊಡ್ಡ ವ್ಯಾಪಾರ ಭಾಗಿದಾರ ದೇಶವಾಗಿದ್ದು, ಜರ್ಮನಿ ಭಾರತದಲ್ಲಿ ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಮಾಡುತ್ತಿರುವ ದೇಶಗಳ ಪೈಕಿ 8ನೇ ಸ್ಥಾನದಲ್ಲಿದೆ.
ಕಳೆದ ವರ್ಷ ದೇಶದಲ್ಲಿ ಜರ್ಮನಿಯ ನೇರ ಬಂಡವಾಳ ಹೂಡಿಕೆಯ ಮೊತ್ತ $1.15 ಬಿಲಿಯನ್. ಕಳೆದ ವರ್ಷ ದ್ವಿಪಕ್ಷೀಯ ವ್ಯಾಪಾರದ ಮೊತ್ತ 15.96 ಶತಕೋಟಿ ಯೂರೋ. ಭಾರತದಲ್ಲಿ ಸುಮಾರು 1500 ಜರ್ಮನ್ ಕಂಪನಿಗಳಿದ್ದು ಆ ಪೈಕಿ 600 ಕಂಪನಿಗಳು ಎಂಜಿನಿಯರಿಂಗ್ ವಲಯದಲ್ಲಿವೆ. ಈ ವರ್ಷದ ಏಪ್ರಿಲ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜರ್ಮನಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವಿನ ಸಂಬಂಧ